ಏನ್ ನಡೀತಾ ಇದೆ ಇಲ್ಲಿ? ಓಹೋ, ಬಂದೆ ಬಿಟ್ಟ್ಯಾ? ನಿನ್ನ ಸೊಸೆ ತನ್ನ ಟ್ಯಾಲೆಂಟ್ ಪ್ರದರ್ಶನ ಮಾಡ್ತಾ ಇದ್ಲು, ನಾನ್ ನೋಡ್ತಾ ಇದ್ದೆ. ಒಂದ್ಸಲ ಚಪ್ಪಾಳೆ ತಟ್ಟೆ, ಇನ್ನೇನು ವಿಷಲ್ ಹೊಡಿಬೇಕು ಅನ್ನೋ ಅಷ್ಟ್ರಲ್ಲಿ ನೀನ್ ಬಂದೆ. ಭಕ್ತಿ, ಏನಾಯ್ತಮ್ಮ? ನಾನ್ ಹೇಳ್ತೀನಕ್ಕ, ಈ ನಿನ್ನ ಸೊಸೆ ನಿನ್ನ ಮೇಲೆ ಅಪವಾದ ಹೊರಿಸ್ತಾ ಇದ್ದಾಳೆ. ನೀನು ಜನರಿಗೆ ಅನ್ಯಾಯ ಮಾಡಿದೀಯಂತೆ. ಇದನ್ನ ಈ ನ್ಯಾಯವಾದಿ ಭಕ್ತಿ ಕೈಯಿಂದ ನೋಡೋದಕ್ಕಾಗ್ತಿಲ್ವಂತೆ. ಅಯ್ಯೋ ಅಮ್ಮೋರೆ, ನಾನು ಯಾಕೆ ಹೇಳಲಿಲ್ಲ ಅಮ್ಮೋರೆ? ಅಬ್ಬಬ್ಬಾ, ಊಸರು ಬಳ್ಳಿಗಿಂತ ಫಾಸ್ಟ್ ಆಗಿ ಬಣ್ಣ ಬದಲಾಯಿಸ್ತಿಯಲ್ಲೇ ಅಕ್ಕ. ಈ ನಿನ್ನ ಸೊಸೆ ಸಾಮಾನ್ಯದವಳಲ್ಲ. ಇನ್ನು ನಮ್ ಬಗ್ಗೆ ಅಗಸ್ತ್ಯನ್ ತಲೆಯಲ್ಲಿ ಅದೇನೇನ್ ತುಂಬಿಸಿರ್ತಾಳೋ ಏನೋ, ಆ ಬನಶಂಕರಮ್ಮನಿಗೆ ಗೊತ್ತು. ಎಲ್ರೂ ಇಲ್ಲಿದ್ದೀರಾ? ನನಗ್ ಗೊತ್ತಾಗ್ಲಿಲ್ಲ. ಅದು ನಾನು ಮಾತ್ರ ತಗೊಳ್ಳೋದಕ್ಕೆ ನೀರ್ ತಗೊಂಡು ಹೋಗೋಣ ಅಂತ ಬಂದೆ. ನೀರು ಡೈನಿಂಗ್ ಟೇಬಲ್ ಮೇಲಿದೆ, ತಗೊಂಡು ಹೋಗ್ತಾ ಇರು. ಓಕೆ ಓಕೆ. ನಾನೇ ನಿಮ್ ಮಾತುಗಳನ್ನ ಕೇಳಿಸ್ಕೊಂಡಿಲ್ಲಪ್ಪ. ನೀವುಗಳು ನಿಮ್ ಮೀಟಿಂಗ್ನ ಮುಂದುವರಿಸ್ಕೊಳ್ಬಹುದು. ನೋಡಿ, ಮಾತು ಬೆಳೆಸ್ತಾ ಹೋದ್ರೆ ಮನಸ್ತಾಪಗಳು ಜಾಸ್ತಿ ಆಗತ್ತೆ. ಈಗ ಮನೇಲಾಗಿರೋದು ಗೊತ್ತು ತಾನೆ. ಮಾತ್ ಸಾಕು, ಹೋಗಿ ಮಲ್ಕೋ. ಏನಕ್ಕ ನೀನು ಇಷ್ಟೆಲ್ಲ ಆದ್ರೂನು ನೀನು ನಿನ್ನ ಸೊಸೆ ಪರವಾಗಿನೇ ಮಾತಾಡ್ತಿದೀಯಲ್ಲ? ಪ್ಲೀಸ್, ಇವಳು ನಾಟಕದ ಮಾತುಗಳಿಗೆ ಮರಳಾಗ್ಬೇಡ ನೀನು. ದಮಯಂತಿ, ನೀನ್ ಸುಮ್ಮನೆ ಇದ್ದಷ್ಟು ನಿನಗೆ ಒಳ್ಳೇದು. ನೀನು ಭಕ್ತಿನ ದೂಷಿಸಿದ ತಕ್ಷಣ ನಂಬೋಳು ನಾನಲ್ಲ.